ಇನ್ನು ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ ಸಹೋದರ ನಾಪತ್ತೆಯಾಗಿದ್ದಾರೆ. ಪಲ್ಗುಣಿ ನದಿ ಬಳಿ ಕಾರು ಪತ್ತೆಯಾಗಿದ್ದು ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ತಂಡಗಳಾಗಿ ಹುಡುಕಾಡ್ತಾ ಇದ್ದಾರೆ. ಆದರೆ ನಾಪತ್ತೆ ಬಗ್ಗೆ ಯಾವುದೇ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಈ ಮಧ್ಯೆ BM ಮುಮ್ತಾಜ್ ನಾಪತ್ತೆ ಹಿಂದೆ ಮಹಿಳೆಯ ಕರಿ ನೆರಳೊಂದು ಸುಳಿದಾಡ್ತಾ ಇದೆ. ನದಿ ಬದಿ ನಿಂತಿರೋ ಸಹೋದರನ ಕಾರು, ಕಣ್ಣೀರಿಡ್ತಾ ಇರೋ ಮಾಜಿ MLA, ಎಲ್ಲರ ಮೊಗದಲ್ಲೂ ಮನೆ ಮಾಡಿರೋ ಆತಂಕ. NDRF, SDRFನಿಂದ ಶೋಧ, ಚುರುಕುಗೊಂಡಿರೋ ಕಾರ್ಯಾಚರಣೆ. ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ ಸಹೋದರ ಮಿಸ್ಸಿಂಗ್. ಕುಳೂರು ಸೇತುವೆ ಮೇಲೆ ಕಾರು ಪತ್ತೆ, ಮುಮ್ತಾಜ್ ನಾಪತ್ತೆ. ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ ಸಹೋದರ ಮುಮ್ತಾಜ್ ಅಲಿ ಮಿಸ್ಸಿಂಗ್ ಆಗಿದ್ದಾರೆ. ಮಂಗಳೂರು ನಗರದ ಹೊರವಲಯದ ಕುಳೂರು ಪಲ್ಗುಣಿ ಸೇತುವೆ ಮೇಲೆ BMW ಕಾರು ಪತ್ತೆಯಾಗಿದ್ದು ಮುಮ್ತಾಜ್ ನಾಪತ್ತೆಯಾಗಿದ್ದಾರೆ. ನದಿಯಲ್ಲಿ SDRF, NDRF, ಅಗ್ನಿಶಾಮಕ ದಳ ಮತ್ತು ಈಶ್ವರ್ ಮಲ್ಪೆ ತಂಡದಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಏನೋ ಕೆಲಸ ಇದೆ ಅಂತ ಹೇಳಿ ಮುಮ್ತಾಜ್ ಬೆಳಗ್ಗೆ 3 ಗಂಟೆಗೆ ಮನೆಯಿಂದ ಹೊರಟಿದ್ರಂತೆ. ಆದರೆ ಬೆಳಗ್ಗೆ 5 ಗಂಟೆಗೆ ಕುಳೂರು ಸೇತುವೆಯ ಮೇಲೆ ಕಾರು ಪತ್ತೆಯಾಗಿದೆ. 7 ಟೀಮ್ ಆಗಿದೆ. ಒಂದು ಇಲ್ಲಿನ ಊರೊಂದು ತಣ್ಣೀರು ಬಾವಿನ ಒಂದು ಇಲ್ಲಿನ ಸ್ಥಳೀಯರ ಒಂದು ಸ್ಕೂಬಾ ಡೈವರ್ ಸುಮಾರು ಒಂದು 3 ಜನ, ಅದಲ್ಲದೆ SDRF, NDRF ಸುಮಾರು 7 ಟೀಮ್ ಆಗಿ ನಮ್ಮ ಜೊತೆ ಬಿಟ್ಟು ಒಟ್ಟು 7 ಟೀಮು ಸ್ಕೂಬಾ ಡೈವಿಂಗ್ ಹಾಕಿ ಹುಡುಕ್ತಾ ಇದ್ದಾರೆ. ಇಲ್ಲಿ ಸಹೋದರನ ನೆನೆದು ಮೊಹಿದ್ದೀನ್ ಬಾವಾ ಕಣ್ಣೀರು. ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಭೇಟಿ. ಸಹೋದರನ ನೆನೆದು ಮೊಹಿದ್ದೀನ್ ಬಾವಾ ಕಣ್ಣೀರಿಟ್ಟಿದ್ದಾರೆ. ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಭೇಟಿ ನೀಡಿ ಪರಿಶೀಲಿಸಿದ್ದು ಮುಮ್ತಾಜ್ನನ್ನ ಹುಡುಕಿ ಕೊಡುವಂತೆ ಮೊಹಿದ್ದೀನ್ ಕಣ್ಣೀರು ಹಾಕಿದ್ದಾರೆ. ಅಂದಹಾಗೆ ಮುಮ್ತಾಜ್ ಉದ್ಯಮ ಮತ್ತು ಮಸೀದಿ ಕಮಿಟಿಗಳಲ್ಲಿ ತೊಡಗಿಸಿಕೊಂಡಿದ್ರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ 4 ತಂಡ ರಚಿಸಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಅಂತ ಮಾಹಿತಿ ನೀಡಿದ್ರು. 3 ಗಂಟೆಗೆ ಮನೆಯಲ್ಲಿ ಇದು ಕೆಲವು ಕಾರಣದಿಂದ ಅವರು ತಮ್ಮ BMW ಕಾರಿಂದ ಹೊಟ್ಟು ಈ ಕಡೆ ಬಂದಿದ್ದಾರೆ. ಸುಮಾರು ಕಡೆ ಸಿಟಿಲಿ ಸುತ್ತಾಡಿದ್ದಾರೆ. ಆದ ನಂತರ ಇಲ್ಲಿ ಕುಲೂರ್ ಬ್ರಿಡ್ಜ್ ಹತ್ರ ಒಂದು ಗಾಡಿಗೆ ಇದು ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣೆ ಆಗಿದ್ದಾರೆ. ಸೊ ನಂತರ ಅವಳ ಮಗಳಿಗೆ ಇದು ಗೊತ್ತಾಯ್ತು. ಮಗಳು ಈ ಗಾಡಿಗೆ ಇಲ್ಲಿ ತಂದು ಹಾಕಿದ್ದಾರೆ. ಆದ ನಂತರ ಅವಳು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈಗ ನಾವು ಬ್ರಿಡ್ಜ್ ಮತ್ತು ಬ್ರಿಡ್ಜ್ ಕೆಳಗಡೆ ಇರೋದು ರಿವರ್ಗೆ ಪರಿಶೀಲನೆ ಮಾಡ್ತಾ ಇದೀವಿ. ಸೊ ಸಂಶಯ ಇದೆ ದಟ್ ಅವರು ಬ್ರಿಡ್ಜ್ ಇಂದ ಜಂಪ್ ಮಾಡಿರ್ಬೋದು. ಸೊ ಅದಕ್ಕಾಗಿ ನಾವೀಗ NDRF, SDRF ಮತ್ತು ಕೋಸ್ಟ್ ಗಾರ್ಡ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಇದೀವಿ. ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು FSL ಅವರು ಕೂಡ ಆ ಗಾಡಿದು ಮತ್ತು ಆ ಜಾಗದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದೇ ಅವರು ಎಲ್ಲೋ ಒಂದು ಅವ್ರದ್ದು ಕಾರು ಆಕ್ಸಿಡೆಂಟ್ ಆಗಿರೋದು ಸಿಕ್ಕಿದೆ, ಅವರು ಸಿಕ್ಕಿಲ್ಲ. ಅದನ್ನ ಯಾವ ರೀತಿ ಪೊಲೀಸ್ನವ್ರು ನೋಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಬೆಳಗ್ಗಿಂದನೂ ಕೂಡ 3-4 ಟೀಮ್ ಮಾಡಿ ಹುಡುಕ್ತಾ ಇದ್ದಾರೆ. ಒಂದು ವೇಳೆ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರಾ ಅಥವಾ ಆಕ್ಸಿಡೆಂಟ್ ಆಗಿ ಬೇರೆ ಏನೋ ಏಟು ಬಿದ್ದು ಅಥವಾ ಎಲ್ಲಾದರೂ ಆಸ್ಪತ್ರೆಗೆ ಹೋಗಿದ್ದಾರಾ, ಅವ್ರ ತಪ್ಪು ಅಂತ ಏನಾದ್ರು ಆಗಿದೆಯಾ ಏನು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಈಗ ಅದು ನಮ್ಮ ಪೊಲೀಸ್ನವ್ರ ಗಮನದಲ್ಲಿ ಬಂದಿದೆ. ಈಗ ಟೀಮ್ ಮಾಡಿದ್ದಾರೆ, ಹುಡುಕ್ತಾ ಇದ್ದಾರೆ. BM ಮುಮ್ತಾಜ್ ನಾಪತ್ತೆ ಹಿಂದಿದ್ಯಾ ಮಹಿಳೆ ಕೈವಾಡ? ಮದುವೆಯಾಗುವಂತೆ ಮಹಿಳೆಯಿಂದ ಬ್ಲ್ಯಾಕ್ ಮೇಲ್ ಶಂಕೆ. ಇನ್ನು BM ಮುಮ್ತಾಜ್ ನಾಪತ್ತೆ ಹಿಂದೆ ಮಹಿಳೆಯೊಬ್ಬಳ ಕೈವಾಡವಿರೋ ಶಂಕೆ ವ್ಯಕ್ತವಾಗಿದೆ. ಮದುವೆಯಾಗುವಂತೆ ಮಹಿಳೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಎನ್ನಲಾಗ್ತಾ ಇದೆ. ಇನ್ನು ಈ ಮಹಿಳೆಗೆ ಸುರತ್ಕಲ್ನ 4 ಸಾಥ್ ನೀಡಿರೋ ಶಂಕೆ ಕೂಡ ಇದೆ. ಮಸೀದಿ ಕಮಿಟಿ ವಿಚಾರಕ್ಕೆ ಮುಮ್ತಾಜ್ ಮತ್ತು 4 ನಡುವೆ ಮನಸ್ತಾಪವಿತ್ತು. ಹೀಗಾಗಿ ಮುಮ್ತಾಜ್ ಹಳೆ ವಿಡಿಯೋ ಇಟ್ಕೊಂಡು ಮಹಿಳೆ ಮತ್ತು 4 ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.
ಒಟ್ನಲ್ಲಿ ಬೆಳಗ್ಗೆಯಿಂದ ನಿರಂತರವಾಗಿ ಶೋಧ ಕಾರ್ಯ ನಡೆಯುತ್ತಲೇ ಇದೆ. ಆದರೆ ಇಲ್ಲಿಯವರೆಗೂ ಮುಮ್ತಾಜ್ ಬಗ್ಗೆ ಸಣ್ಣ ಸುಳಿವು ಸಿಕ್ಕಿಲ್ಲ. ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದ್ದು, ಕುಟುಂಬಸ್ಥರು ಎಲ್ಲೇ ಇದ್ರೂ ಜೀವಂತವಾಗಿ ಬರಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.